ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಜತ್ ಮತ್ತು ವಿನಯ್ ಗೌಡ ಈ ಒಂದು ರೀಲ್ಸ್ ಪ್ರಕರಣ ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಹೌದು, ವಿನಯ್ ಗೌಡ 2023 ಬಿಗ್ ಬಾಸ್ ಮುಖಾಂತರ ಹೆಸರು ಮಾಡಿಕೊಂಡಿದ್ರು. ಅವ್ರದ್ದೇ ಆದಂಥ ಶೈಲಿಯಲ್ಲಿ ಕೋಪ ಅಗ್ರೆಷನ್ನ ಮಾಡಿಕೊಂಡು ಕೊನೆ ಫಿನಾಲೆವರೆಗೂ ಬಂದು ತುಂಬ ಚೆನ್ನಾಗಿ ಆಟ ಆಡಿದರು ಅಂತಲೇ ಹೇಳ್ಬೋದು. ಇದನ್ನು ಆದ ನಂತರ ದರ್ಶನ್ ಅವರ ಡೆವಿಲ್ ಚಿತ್ರದಲ್ಲಿ ಖಳನಾಯಕ ಪಾತ್ರದಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಚಿತ್ರ ಕೆಲವೊಂದು ಕಾರಣಗಳಿಂದ ನಿಂತು ಹೋಗಿತ್ತು. ಮತ್ತು ಈ ಒಂದು ಚಿತ್ರೀಕರಣ ಮತ್ತೆ ಶುರುವಾಗಿದೆ. ಓಕೆ, ಅದಿರಲಿ. ಈಗ ಸಮಸ್ಯೆ ಏನಾಗಿದೆ, 2024 ಬಿಗ್ ಬಾಸಲ್ಲಿ ರಜತ್ ಅಲಿಯಾಸ್ ಬುಜ್ಜಿ ಅಂತ ಸೇಮ್ ಅದೇ ವರ್ಷನ್ ವಿನಯ್ ಗೌಡ ಅದೇ ಯಾವ ಥರ ಪಂಚಿಂಗ್ ಡೈಲಾಗ್ಗಳನ್ನ ಕೊಟ್ಟು ಅಗ್ರೆಷನ್ನು ಕೋಪ ಮಾಡಿಕೊಂಡು ಅದು 50 ದಿನಗಳ ಆದ ನಂತರ ಬಂದು ಫಿನಾಲೆವರೆಗೂ ಇದ್ದು ಒಳ್ಳೆ ಪರ್ಫಾರ್ಮೆನ್ಸನ್ನು ಬಿಗ್ ಬಾಸಲ್ಲಿ ರಜತ್ ಕೊಟ್ಟಿದ್ದರು. ಈಗ ಏನಾಗಿದೆ ಅಂದರೆ, ಇತ್ತೀಚೆಗೆ ರಜತ್ ಮತ್ತು ವಿನಯ್ ಗೌಡ ಇಬ್ಬರೂ ಒಂದು ರೀಲ್ಸ್ನ ಮಾಡಿದರು. ರಜತ್ ಬಟ್ಟೆ ಮೇಲೆ ದರ್ಶನ್ ಅವರ ಸಿನಿಮಾ ಚಿತ್ರಗಳನ್ನು ಹೆಸರುಗಳನ್ನ ಹಾಕ್ಕೊಂಡು ಇಬ್ಬರು ರಜತ್ ಮತ್ತು ವಿನಯ್ ಒಂದು ರಸ್ತೆಯಲ್ಲಿ ಲಾಂಗ್ ಹಿಡ್ಕೊಂಡು ಒಂದು ರೀಲ್ಸ್ನ ಮಾಡಿದರು. ಈ ಒಂದು ರೀಲ್ಸ್ನ ಇಟ್ಕೊಂಡು ಸಾರ್ವಜನಿಕರಿಗೆ ತಪ್ಪು ದಾರಿ ತೋರಿಸುವ ವಿಷಯವಾಗಿ ಪೊಲೀಸರು ವಿಚಾರಣೆಗೆ ಕರೆದು ವಾರ್ನಿಂಗ್ ಮಾಡಿ ಯಾಕೆ ಈ ಥರ ಎಲ್ಲ ಮಾಡಿದೆ ಅಂತ ವಿಚಾರಣೆ ಕೂಡ ಮಾಡಿದರು. ಅದಾದ ನಂತರ ಇವರು ಏನು ಹೇಳಿದರು, ನಾವು ಬಳಸಿದ್ದಂಥ ಮಚ್ಚು ರಿಯಲ್ ಅಲ್ಲ, ಅದು ಫೈಬರ್ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದರು. ಅದನ್ನು ಕೂಡ ಮತ್ತೆ ವಿಚಾರಣೆ ಮಾಡಿದಾಗ ಇವರು ತಗೊಂಬಂದು ತೋರಿಸಿದ್ದೇ ಬೇರೆ, ರೀಲ್ಸಲ್ಲಿ ಮಾಡಿದ್ದ ಮಚ್ಚೆ ಬೇರೆ ಆಗಿತ್ತು. ಸೊ ಆ ಒಂದು ಕಾರಣದಿಂದ ಮತ್ತೆ ಸಾಕ್ಷಿ ನಾಶ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ರಜತ್ನ ವಿನಯ್ನ ರಾತ್ರೋರಾತ್ರಿನೇ ಸ್ಟೇಷನ್ಗೆ ಕರೆಸಿ ಬೆಳಗ್ಗೆ ಬಿಟ್ಟಿದ್ದರು. ಇದ್ರ ಕುರಿತಂತಾಗಿ ಮೀಡಿಯಾದವರು ರಜತ್ನ ಎನ್ಕ್ವೈರಿ ಮಾಡಿದಾಗ ರಜತ್ ಏನು ಹೇಳಿದರು ನೋಡಿ, ಯಾವುದೇ ಕಾರಣಕ್ಕೂ ನಾವು ಮಚ್ಚನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡಿಲ್ಲ. ನಾವು ರೀಲ್ಸ್ಗೆ ಬಳಸಿದಾಗ ಸೆಟ್ಟಿಂದ ನಾವು ಮಚ್ಚನ್ನು ಪಡೆದಿದ್ರಿ. ಅದೇ ರೀತಿ ನಾವು ಮತ್ತೆ ರಿಟರ್ನ್ ಮಾಡಿ ಮತ್ತೆ ಅದನ್ನು ಕೇಳಿದಾಗ ಅವ್ರು ಯಾವ್ದು ಮಚ್ಚು ಕೊಟ್ಟರೋ ಅದನ್ನೇ ನಾವು ತೊಗೊಂಬಂದು ಕೊಟ್ಟಿದ್ದು. ನಾವು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಅರ್ಜೆಂಟಾಗಿ ಹೋಗಿ ಕೊಟ್ಟಿದ್ವಿ ಅಂತ ಹೇಳಿದ್ರು. ಈಗ ಮತ್ತೆ ಏನಾಗಿದೆ, ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಪೊಲೀಸ್ನವರು ಅವ್ರನ್ನ ವಿನಯ್ ಮತ್ತು ರಜತ್ನ ಕರೆದು ಜಡ್ಜ್ ಮನೆ ಹತ್ರನೇ ಇವ್ರನ್ನ ಹಾಜರುಪಡಿಸಿದ್ರು. ಕೋರಮಂಗಲದಲ್ಲಿರುವಂಥ ಜಡ್ಜ್ ಮನೆ ಹತ್ರನೇ ಇವರನ್ನು ಹಾಜರುಪಡಿಸಿದ್ರು. ಈಗ ಬಂದಂಥ ವಿಷಯ ಏನಪ್ಪ ಅಂದರೆ, ರಜತ್ ಮತ್ತು ವಿನಯ್ಗೆ ನ್ಯಾಯಾಂಗ ಬಂಧನವನ್ನು ಮಾಡಿದ್ದಾರೆ ಅಂತ ವಿಷಯ ಬರ್ತಾ ಇದೆ. ಮತ್ತು ಇದ್ರ ಮಧ್ಯೆ ರಜತ್ನ ಪತ್ನಿ ಅಂಕಿತಾ ಕೂಡ ತುಂಬಾ ಓಡಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ, ಮುಂದಿನ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.